ಹರೇ ಶ್ರೀನಿವಾಸ. ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಜಗನ್ನಾಥ ದಾಸಾರ್ಯರು ವಿರಚಿತ ಹರಿಕಥಾಮೃತ ಸಾರದಲ್ಲಿ 3ನೇ ಸಂಧಿಯಾದ ವ್ಯಾಪ್ತಿ ಸಂಧಿಯ 25ರಿಂದ 32 ಕೊನೆ ನುಡಿ ತನಕ ಈಗ ನೋಡೋಣ. ಜಲವ ಅಪಹರಿಸುವ ಗಲಿಗೆ ಬಟ್ಟಲ ನುಲಿದು ಜಯ ಕಂಡೆ ಕೈ ಪಿಡಿತೆಳೆದು ಹೊಡೆವಂದದಲ್ಲಿ ಸಂತತ ಕರ್ತೃತಾನಾಗಿ ಹಲದ ರಾಜನು ಪುಣ್ಯ ಪಾಪದ ಫಲಗಳನ್ನು ದೇವಾಸುರರ ಗಣದೊಳು ವಿಭಾಗ ಮಾಡಿ ಗುಣಿಸುತ್ತ ಸಾಕ್ಷಿಯಾಗಿಪ್ಪ ಹೊಂದಿಕೊಂಡಿಗ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವ ಅವರಂದದಲ್ಲಿ ತಾ ಮಾಡಿಸಿ ತತ್ಫಲಗಳವುನದೇ ಕುಂದದನು ಮಹತೆನಿಪಗಡ ಮಂದಿರದಿ ಸರ್ವತ್ರ ತುಂಬಿಗ ಪಾಂದದಲ ತೆರೆದಂತೆ ಇರುತ್ತಿಪ್ಪನು ರಮಾರಮನ ಕಾದ ಕಬ್ಬಣ ಹಿಡಿದು ಬಡಿಯಲು ವೇದನೆಯು ಲೋಹಗಲ್ಲದೆ ಆದುತೇನಯ್ಯನಲಗಾವ್ಯದೆ ಏನು ಮಾಡಿದರು ಆದಿದೇವನು ಸರ್ವಜೀವರ ಕಾದುಕೊಂಡಿಹನು ಒಳಗೊರೆಗೆ ದುಃಖಾದಿಗಳ ಸಂಬಂಧ ಆಗುವುದೇನು ಚಿನ್ಮಯಗೆ ಮಲಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಳಾಡಿ ಮೋದದಿ ತುಳಿದು ಕೆಡಿಸುವರಂತೆ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯವೋಳ್ ನುಂಗುವಗೆ ಎಲ್ಲಿಹದು ಸುಖ ದುಃಖ ವೇಷ ಭಾಷೆಗಳಿಂದ ಜನರ ಪ್ರಮೋಷ ಕೈಸು ನಟ ಪುರುಷನೋಲ್ ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲಿ ತೋಷಿಸುವನು ಅವರವರ ಮನದ ಅಭಿಲಾಷೆಗಳ ಪೂರೈಸುತ್ತ ಅನುದಿನ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ ಅಧಮ ಮಾನವನೋರ್ವ ಮಂತ್ರ ಔಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದ ಲಿಪ್ಪ ಅದರೊಳಗೆ ಪದುಮಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಳಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ ಒಂದು ಗುಣದೋಳನಂತ ಗುಣಗಳು ಒಂದು ರೂಪದೊಳಿಗವು ಲೋಕದೊಳೊಂದೇ ರೂಪವ ಧರಿಸಿ ತದ್ಗದ ಪದಾರ್ಥದೊಳ ಹೊರಗೆ ಪಾಂದದಲ ಬೋಳಿದ್ದು ಬಹು ಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿಸುವ ಎಲ್ಲರೊಳು ತಾನಿಪ್ಪ ತನ್ನೊಳು ಎಲ್ಲರನು ಧರಿಸಿಹನು ಅಪ್ರತಿಮಲ್ಲ ಮನ್ಮತ ಜನಕ ಜಗದ ಅತ್ಯಂತ ಮಧ್ಯಗಲ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠಲನು ಸೊಲ್ಲಲಾಳಿಸಿ ಸ್ತಂಭದಿಂದಲೇ ಬಂದ ಬಕುತನಿಗೆ. ಹರೇ ಶ್ರೀನಿವಾಸ. ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.